ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಯೋಹಾನ, ಫಸ್ಟ್ ಎಪಿಸಲ್ ಆಫ್ ಜಾನ್, ಚಾಪ್ಟರ್ 1. ಮೊದಲನೇ ಯೋಹಾನ ಮೊದಲನೇ ಅಧ್ಯಾಯ. ಮೊದಲನೇ ಯೋಹಾನನ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಪಾಪದ ಬಗ್ಗೆ ಕೆಲವು ಮಾತು ಇದೆ. ಅದು ಏನಂತ ಹೇಳಿದ್ರೆ, ಪಾಪಕ್ಕೆ ಸಂಬಂಧಿಸಿ ಒಂದು ಮಾತು ಏನಂತ ಹೇಳಿದ್ರೆ, ಸಕಲ ಪಾಪಗಳನ್ನು ಕ್ಷಮಿಸಿ ಅಂತ ಹೇಳುವಾಗ, ದೇವರೆಲ್ಲ ಪಾಪಗಳನ್ನು ಕ್ಷಮಿಸಿಬಿಟ್ಟಾಗ ಏನಾಗ್ತದೆ? ಪಾಪದ ರೆಕಾರ್ಡ್ ಇಲ್ಲ. there is no record of sin. ಆದ ಕಾರಣ ಅದನ್ನು ನಾನು ಈ ರೀತಿಯಾಗಿ ಹೇಳ್ತೀನಿ. ಎಲ್ಲ ಭಾಳ ಸಾಲ ಇರ್ತೈತೆ. ಒಬ್ಬರು ಕೋಟ್ಯಾಂತರ ರೂಪಾಯಿ, ಹೇಗೋ ಬೇರೆಯೊಬ್ಬ ಪ್ರೀತಿಯ ವ್ಯಕ್ತಿ ಅದನ್ನು ಕೋಟ್ಯಾಂತರ ರೂಪಾಯಿಯನ್ನು ನನ್ನ ಪರವಾಗಿ ಕೊಟ್ಬಿಟ್ರೆ ಏನಾಗ್ತದೆ? ನನ್ನ ರೆಕಾರ್ಡು ಝೀರೋ ಸಾಲ, 0 ಸಾಲ ಅಲ್ವಾ? ಹಾಗಾದರೆ ಮೊದಲನೇ ಯೋಹಾನ ಮೊದಲನೇ ಅಧ್ಯಾಯದಲ್ಲಿ 12 ಸೀಕ್ರೆಟ್ಸ್ ಆಫ್ ಝೀರೋ ಸಿನ್ ಲೈಫ್, 0 ಪಾಪದ ಜೀವನಕ್ಕೆ 12 ರಹಸ್ಯಗಳು. 12 ಸೀಕ್ರೆಟ್ಸ್ ಆಫ್ ಝೀರೋ ಸಿನ್ ಲೈಫ್. ಅದನ್ನು ವಿವರಿಸ್ತೀನಿ. ಯಾಕಂತ ಹೇಳಿದ್ರೆ, ಮೊದಲನೇ ಯೋಹಾನ 1:9 ನಮ್ಮ ಪಾಪಗಳನ್ನು ಕ್ಷಮಿಸಿ, ಎಲ್ಲ ಪಾಪ ಕ್ಷಮಿಸ್ತಾರೆ, ಕೆಲವು ಮಾತ್ರ ಎಲ್ಲ ಪಾಪ ಕ್ಷಮಿಸ್ತಾರೆ ನಿಜವಾಗಿ ಪಶ್ಚಾತ್ತಾಪಪಟ್ಟಿದ್ದಾರೆ. ಮತ್ತು ಸಕಲ ಅನೀತಿಯಿಂದ, ಎಷ್ಟು ಅನೀತಿ? 100ಕ್ಕೆ 100 ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡಿದಾಗ ಏನಾಗ್ತದೆ? ಝೀರೋ ಸಿನ್ ಲೈಫ್ ನಮಗೆ ಲಭ್ಯವಾಗ್ತದೆ. ಆದರೂ ಕೂಡ ಕೆಲವು ಪಾಪಗಳು ಇರ್ತದೆ, ಅದ್ರ ಬಗ್ಗೆ ಆನಂತರ ನಾವು ನೋಡೋಣ. ಸರಿ, 12 ಸೀಕ್ರೆಟ್ಸ್ ಆಫ್ ಝೀರೋ ಸಿನ್ ಲೈಫ್, 0 ಪಾಪ ಜೀವನದ 12 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂದರೆ ಜೀವ ವಾಕ್ಯ, ವರ್ಡ್ ಆಫ್ ಲೈಫ್. ಮೊದಲನೇ ಯೋಹಾನ ಮೊದಲನೇ ಅಧ್ಯಾಯದಲ್ಲಿ ಆದಿಯಿಂದ ಇದ್ದ ಜೀವವಾಕ್ಯದ ಬಗ್ಗೆ ದೇವರು ಇಲ್ಲಿ ನಮಗೆ ತಿಳಿಸುವಂಥದ್ದು ಭಾಳ ಗಂಭೀರವಾದಂಥ ವಿಷಯ. ಜೀವವಾಕ್ಯ ಅಂದರೆ ವಾಕ್ಯ ಏನು ಮಾಡ್ತದೆ? ನಮ್ಮಲ್ಲಿ ಜೀವವನ್ನು ಉಂಟು ಮಾಡ್ತದೆ. ಇಟ್ ಬ್ರಿಂಗ್ಸ್ ಲೈಫ್, ದ ವೆರಿ ಲೈಫ್ ಆಫ್ ಗಾಡ್. ದೇವರ ಜೀವವನ್ನೇ ತರುವಾಗ ಏನಾಗ್ತದೆ? ಪಾಪಕ್ಕೆ ನಮ್ಮ ಜೀವನದಲ್ಲಿ ಅವಕಾಶ ಇಲ್ಲ. ಯಾಕಂದರೆ ವಾಕ್ಯ ದೇವರಾಗಿ ನಮ್ಮಲ್ಲಿರುವಾಗ ಪಾಪಕ್ಕೆ ಆಸ್ಪದ ಇಲ್ಲದೆ ಹೋಗುತ್ತೆ. ಆವಾಗ ನಾವು ಝೀರೋ ಸಿನ್ ಲೈಫ್, 0 ಪಾಪ ಜೀವನವನ್ನು ಜೀವಿಸಲಿಕ್ಕೆ ಆಗ್ತದೆ. ಎರಡನೇದಾಗಿ, ನಾವು 0 ಪಾಪದ ಒಂದು ಜೀವನವನ್ನು ಅಥವಾ 0 ಪಾಪದ ಒಂದು ಅನುಭವವನ್ನು ಅಂತ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಜೀವನ ಅಂತ ಹೇಳಿದರೆ ಒಂದು ವೇಳೆ ದೊಡ್ಡ ವಿಷಯ ಆಗ್ಬೋದು. ಆದ ಕಾರಣ 0 ಪಾಪದ ಅನುಭವಕ್ಕೆ, ಝೀರೋ ಸಿನ್ ಎಕ್ಸ್ಪೀರಿಯನ್ಸ್, ಅದಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ, ಮೊದಲನೇ ಯೋಹಾನ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅನುಭವ ಸಾಕ್ಷಿ. ಮೊದಲನೇದು ಜೀವ ವಾಕ್ಯ, ವರ್ಡ್ ಆಫ್ ಲೈಫ್. ಎರಡನೇದಾಗಿ 2ನೇ ವಚನದಲ್ಲಿ, ಮೊದಲನೇ ಯೋಹಾನ ಮೊದಲನೇ ಅಧ್ಯಾಯದ 2ನೇ ವಚನದಲ್ಲಿ ನೋಡುವಾಗ, ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ತಿಳಿಯಪಡಿಸ್ತೇವೆ ಅಂತ ಹೇಳುವಾಗ ಅನುಭವ ಸಾಕ್ಷಿ. ಯೋಹಾನನು ಸುಮ್ಮನೆ ಹೇಳಲಿಲ್ಲ,
ಆ ಒಂದು ಅನುಭವವನ್ನು, ಆತ್ಮಿಕ ಅನುಭವವನ್ನು ಸಾಕ್ಷಿಯಾಗಿ ಹೇಳ್ತಿದ್ದ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಅನುಭವ ಸಾಕ್ಷಿಯನ್ನು ಹೇಳುವಾಗ ನಾವು ಪ್ರಕಟಣೆ 12ನೇ ಅಧ್ಯಾಯದ ಪ್ರಕಾರವಾಗಿ ನಾವು ಸೈತಾನನನ್ನು ಜಯಿಸುವುದಕ್ಕೆ ಆಸ್ಪದವಾಗ್ತದೆ. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನಿಮಗೋಸ್ಕರವಾಗಿ ಒಂದು ವಾಕ್ಯವನ್ನು ನಾನು ಓದ ಬಯಸ್ತೇನೆ. ರೆವಲೇಷನ್ ಚಾಪ್ಟರ್ 12 ವರ್ಸ್ 11, ಅವರು ಮರಣದವರೆಗೆ ತಮ್ಮ ಪ್ರಾಣವನ್ನು ಪ್ರೀತಿಸದೆ ಕುರಿಯಾದ ಆತನ ರಕ್ತದಿಂದಲೂ ತಮ್ಮ ಸಾಕ್ಷಿಯ ವಾಕ್ಯದಿಂದಲೂ ಅವನನ್ನು ಜಯಿಸಿದರು. ಹೇಗೆ ಜಯಿಸಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ತಮ್ಮ ಸಾಕ್ಷಿಯ ವಾಕ್ಯದಿಂದ ಅಥವಾ ತಮ್ಮ ವಾಕ್ಯದ ಬಲದಿಂದ. ವಾಕ್ಯವು ನಮ್ಮ ಜೀವನದಲ್ಲಿ ಬರುವಾಗ ನಮ್ಮ ಸಾಕ್ಷಿ ಆಗ್ತದೆ. ಆದ್ದರಿಂದ ಸೈತಾನನ್ನು ಜಯಿಸಿದಾಗ ಏನಾಗ್ತದೆ? 0 ಪಾಪದ ಅನುಭವ. ಮೂರನೇದಾಗಿ ಅನ್ಯೋನ್ಯತೆ, ಫೆಲೋಶಿಪ್. ಹೌದು, ಭಾಳ ಜನರು ಅನ್ಯೋನ್ಯತೆ ಇಲ್ಲದೆ ಪಾಪದ ಲೆಕ್ಕವನ್ನು ತಮ್ಮ ಅಕೌಂಟ್ನಲ್ಲಿ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ. ಅನ್ಯೋನ್ಯತೆ ಅಂತ ಹೇಳುವಾಗ ದೇವರೊಂದಿಗೂ ಅನ್ಯೋನ್ಯತೆ ಇಲ್ಲ, ಇತರರೊಂದಿಗೂ ಅನ್ಯೋನ್ಯತೆ ಇಲ್ಲ. ದೇವರೊಂದಿಗೆ ಅನ್ಯೋನ್ಯತೆ, ಇತರರೊಂದಿಗೆ ಅನ್ಯೋನ್ಯತೆ, ಅದೊಂದು ಶಿಲುಬೆ. ಆದ ಕಾರಣ ಶಿಲುಬೆಯು ದೇವರೊಂದಿಗೆ ಅನ್ಯೋನ್ಯತೆಯನ್ನು ಮಾಡುವಂತೆ ನಡೆಸ್ತದೆ. ಶಿಲುಬೆಯು ಇತರರೊಂದಿಗೆ ಅನ್ಯೋನ್ಯತೆಯನ್ನು ಮಾಡಲಿಕ್ಕೆ ನಡೆಸ್ತದೆ. ಆದರೆ ಶಿಲುಬೆಯ ಮಾತು ನಾಶನದ ಮಾರ್ಗದಲ್ಲಿರುವಂಥವರಿಗೆ ಹುಚ್ಚು ಮಾತಾಗಿದೆ. ಆದರೆ ನಮಗಾದರೂ ದೇವರ ಶಕ್ತಿ. ದೇವರೊಂದಿಗೆ ಅನ್ಯೋನ್ಯತೆ ಶಕ್ತಿ, ಇತರರೊಂದಿಗೆ ಅನ್ಯೋನ್ಯತೆ ಶಕ್ತಿ. ಯಾವ ಶಕ್ತಿ? ಪವಿತ್ರಾತ್ಮನ ಅನ್ಯೋನ್ಯತೆ. ಪವಿತ್ರಾತ್ಮನ ಅನ್ಯೋನ್ಯತೆಯ ಶಕ್ತಿ. ಆ ಪವಿತ್ರಾತ್ಮನ ಅನ್ಯೋನ್ಯತೆಯ ಶಕ್ತಿ ಇದ್ದಾಗ 0 ಪಾಪದ ಅನುಭವ. 0 ಪಾಪದ ಅನುಭವದ 12 ರಹಸ್ಯಗಳಲ್ಲಿ 3 ರಹಸ್ಯಗಳನ್ನು ನಾವು ನೋಡಿಕೊಂಡದ್ದಾಯಿತು. ಇನ್ನು 9 ರಹಸ್ಯಗಳನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇ ಯೋಹಾನ 1ನೇ ಅಧ್ಯಾಯದಿಂದ ನಾವು ಏನು ಸ್ಟಡಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, 12 ಸೀಕ್ರೆಟ್ಸ್ ಆಫ್ ಝೀರೋ ಸಿನ್ ಎಕ್ಸ್ಪೀರಿಯನ್ಸ್. ಅಂದರೆ ಅದನ್ನು ಕಡೆಯವರೆಗೆ ಚೆನ್ನಾಗಿ ಕೇಳಿಸ್ಕೊಡ್ರಿ, ಯಾಕಂದರೆ ಕೊನೆಯದಾಗಿ ಇನ್ನೇನು ಹೇಳಲಿಕ್ಕೆ ಇದೆ ನನಗೆ. ಆದರೂ ಕೂಡ ಇದನ್ನು ಸ್ವಲ್ಪ ಸಹನೆಯಿಂದ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮುಂದೆ ಏನು ಬೇರೆ ವಿಷಯಗಳು ಬರ್ತದೆ. 3 ಆಯ್ತಲ್ವ. 4ನೇದು ಏನಂದರೆ 100% ಜಾಯ್, ಪರಿಪೂರ್ಣ ಆನಂದ. ಯಾವುದಕ್ಕೆ? 0 ಪಾಪದ ಅನುಭವಕ್ಕೆ ಬರಬೇಕಾದ್ರೆ 100% ಆನಂದ. ಎಲ್ಲಿದೆ ಅದು ವಾಕ್ಯ? ನೋಡೋಣ. ಮೊದಲನೇ ಯೋಹಾನ 1:4, 1 ಜಾನ್ 1:4, ನಿಮ್ಮ ಸಂತೋಷವು ಅಥವಾ ಆನಂದವು ಪರಿಪೂರ್ಣವಾಗಬೇಕೆಂದು ನಾವು ಇವುಗಳನ್ನು ಬರೆಯುತ್ತೇವೆ. ಹಾಗಾದರೆ ನಮ್ಮ ಸಂತೋಷ, ನಮ್ಮ ಆನಂದ ಅದು ಪರಿಪೂರ್ಣವಾಗಬೇಕಾದ್ರೆ ಏನಾಗ್ತದೆ? ಪಾಪಕ್ಕೆ ಅವಕಾಶ ಇಲ್ಲ. ಪಾಪದ ಅನುಭವ 0 ಆಗಿಬಿಡ್ತದೆ. ಪಾಪ ಇರ್ತದೆ, ಮರೆಯಾಗಿರ್ತದೆ, ಆದರೆ ನಮ್ಮ ಮನಸ್ಸಿಗೆ ಗೊತ್ತಿದ್ದಂಥ ಪಾಪ ಮರೆಯಾಗಿ ಇರುವಂಥದ್ದು. 5ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ, ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ, ನಾವೇನು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇ ಯೋಹಾನ 1ನೇ ಅಧ್ಯಾಯದಿಂದ ನಾವು ಪಾಪ 0ಯ ಅನುಭವದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಝೀರೋ ಸಿನ್ ಎಕ್ಸ್ಪೀರಿಯನ್ಸ್. 5ನೇ ಸೀಕ್ರೆಟ್ ಏನು? ವಾಯ್ಸ್ ಆಫ್ ಗಾಡ್, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು. ವಾಯ್ಸ್ ಆಫ್ ಗಾಡ್. ಮೊದಲನೇ ಯೋಹಾನ 1:5 ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು. ಯೋಹಾನ ಕೇಳಿಸಿಕೊಂಡು ಬರೆದಿರುವಂಥದ್ದು.
ಹಾಗಾದರೆ ನಾನು ಕೂಡ ನನ್ನ ಜೀವನದಲ್ಲಿ ಝೀರೋ ಸಿನ್ ಎಕ್ಸ್ಪೀರಿಯನ್ಸ್ಗೆ ಬರಬೇಕಾದ್ರೆ, ಅದು ಒಂದು ದಿನದಲ್ಲಿ 24 ಅವರ್ಸ್ನಲ್ಲಿ ಬರುವಂಥದ್ದಲ್ಲ, ಆ ರೀತಿಯಾಗಿ ಒಂದು ಅನುಭವಕ್ಕೆ ನಾವು ಬರಬೇಕಾದರೆ ದೇವರ ಸ್ವರವನ್ನು ಕೇಳಿಸ್ಕೋಬೇಕು. ಐ ಮಸ್ಟ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. 6ನೇದಾಗಿ ವಾಕ್ ಇನ್ ಲೈಟ್, ಬೆಳಕಿನಲ್ಲಿ ನಡೆಯೋದು. ಹೇಗೆ ನಡಿಬೇಕು, ಯಾವ ರೀತಿಯಾಗಿ ನಡಿಬೇಕು, ಯಾಕೆ ನಡಿಬೇಕು, ಎಲ್ಲ ಇಲ್ಲಿದೆ. ಆತನು ಬೆಳಕಿನಲ್ಲಿ ಇರುವಂತೆ, ಯಾಕಂದರೆ ದೇವರು ಬೆಳಕಾಗಿದ್ದಾರೆ, ಆತನು ದೇವರು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ, ಜಸ್ಟ್ ಲೈಕ್ ಗಾಡ್ ಈಸ್ ಇನ್ ಲೈಟ್. ವಾವ್! ದೇವರ ಸ್ಟ್ಯಾಂಡರ್ಡ್ಗೆ ನಾವು ಹೋಗಬೇಕಾ? ಸಾಧ್ಯನಾ? ದೇವರು ಬೆಳಕಿನಲ್ಲಿ ಇದ್ದಂತೆ ನಾವು ನಡೆಯೋದಕ್ಕೆ ಸಾಧ್ಯವಾ? ಸಾಧ್ಯ ಆದರೆ 0 ಪಾಪದ ಅನುಭವವೂ ಸಾಧ್ಯ. ಹೇಗೆ? ಮುಂದೆ ನೋಡಿಕೊಳ್ಳೋಣ. ಆ ರೀತಿಯಾಗಿ ನಡೆದಾಗ ಏನಾಗ್ತದೆ? ದೇವರು ಬೆಳಕಿನಲ್ಲಿ ನಡೆದಂತೆಯೇ ನಾವು ನಡೆದರೆ ಏನಾಗ್ತದೆ? ಅದು 6ನೇ ಸೀಕ್ರೆಟ್. ಇನ್ನು 6 ಸೀಕ್ರೆಟ್ಗಳಿದ್ದಾವೆ. 7ನೇದಾಗಿ ಫೆಲೋಶಿಪ್ ವಿತ್ ಬಿಲೀವರ್ಸ್. 3ನೇ ವಚನದಲ್ಲಿ 1 ಯೋಹಾನ 1:3 ನೋಡುವಾಗ ದೇವರೊಂದಿಗೆ ಅನ್ಯೋನ್ಯತೆ, ಫೆಲೋಶಿಪ್ ವಿತ್ ಗಾಡ್. ಆದರೆ 1 ಯೋಹಾನ 1:7 ನಾವು ನೋಡುವಾಗ ಇತರರೊಂದಿಗೆ ಅನ್ಯೋನ್ಯತೆ, ಫೆಲೋಶಿಪ್ ವಿತ್ ಫೆಲೋ ಬಿಲೀವರ್ಸ್. ಹೌದು, ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ಏನಾಗ್ತದೆ? ನಮಗೆ ಅನ್ಯೋನ್ಯತೆ ಸಿಗ್ತದೆ. ನಾವು ಯಾವಾಗ ಫೆಲೋಶಿಪ್ನಲ್ಲಿ ನಡೆಯಲ್ಲ, ಯಾವಾಗ ನಾವು ಬೆಳಕಿನಲ್ಲಿ ಇರಲ್ಲ, ಆವಾಗಲೇ ನಮಗೆ ಅನ್ಯೋನ್ಯತೆ ಬರಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ವೆನ್ ವಿ ಡು ನಾಟ್ ವಾಕ್ ಇನ್ ಲೈಟ್, ವಿ ಡೋಂಟ್ ವಾಂಟ್ ವ್ಯಾಲ್ಯೂ ಫೆಲೋಶಿಪ್. ನಾವು ಬೆಳಕಿನಲ್ಲಿ ನಡೆಯದಿದ್ದರೆ ಅನ್ಯೋನ್ಯತೆಯ ಮೌಲ್ಯ, ಹಾರೈಸುವಿಕೆ, ಬಯಕೆ ಇರಲ್ಲ. ಸರಿ, ಅನ್ಯೋನ್ಯತೆ ನಮಗೆ ಬಂದಾಗ ಏನಾಗ್ತದೆ? ಭಾಳ ಪವರ್ಫುಲ್ ಆಗಿರುವಂಥ ಒಂದು ಅನುಭವ ಆಗ್ತದೆ ರೀ. ನೋಡೋಣವೇ? 1 ಯೋಹಾನ 1:7 2ನೇ ಭಾಗ. ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಆಗ ದೆನ್. ಯಾವಾಗ ನಾವು ಬೆಳಕಿನಲ್ಲಿ ನಡೆಯೋದರಿಂದ ಅನ್ಯೋನ್ಯತೆ, ಒಬ್ಬರೊಂದಿಗೆ ಒಬ್ಬರಿಗೆ ಅನ್ಯೋನ್ಯತೆ ಇದ್ದರೆ, ಆಗ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪದಿಂದ ಶುದ್ಧಿ ಮಾಡ್ತದೆ. ಈಗ ಹೇಳ್ರಿ, ಸಕಲ ಪಾಪದಿಂದ ಶುದ್ಧಿ ಆದರೆ ಎಷ್ಟು ಉಳಿತದೆ? 50, 40 ಪಾಪಗಳ 10 ಪಾಪ ಉಳಿತದ 100ರಲ್ಲಿ ಒಂದಿನಕ್ಕೆ? ಸಕಲ ಅಂತ ಹೇಳಿದ್ರೆ 0 ಸಿನ್ ಎಕ್ಸ್ಪೀರಿಯನ್ಸ್. 1 ಯೋಹಾನ 1 ಮತ್ತು 7ನೇ ವಚನ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪದಿಂದ ಶುದ್ಧ ಮಾಡ್ತದೆ. ಯೇಸು ಕ್ರಿಸ್ತನ ರಕ್ತ ಬರೇ 10% ಪಾಪವನ್ನು ಶುದ್ಧಿ ಮಾಡುವಂಥ ರಕ್ತ ಅಲ್ಲ ಅದು. ಯೇಸು ಕ್ರಿಸ್ತನ ರಕ್ತ 90%, 90% ಪಾಪಗಳನ್ನು ಶುದ್ಧಿ ಮಾಡುವಂಥ ರಕ್ತ ಅಲ್ಲ. ಹಳೆ ಒಡಂಬಡಿಕೆಯ ಕುರಿಗಳ ರಕ್ತ ಎಷ್ಟು ಪರ್ಸೆಂಟು ಶುದ್ಧಿ ಮಾಡ್ತಿತ್ತಂದರೆ 0%. ಹೌದ್ರಿ. ಒಂದು ವಾಕ್ಯ ಓದ್ತೀನಿ, ಆವಾಗ ನಿಮಗೆ ಅರ್ಥ ಆಗ್ಬೋದು. ಇಬ್ರಿಯರಿಗೆ ಬರೆದ ಪತ್ರಿಕೆ, ಭಾಳ ವಾಕ್ಯಗಳಿದೆ, ಆದರೆ ಒಂದು ವಾಕ್ಯ ನೋಡ್ಕೊಳ್ಳೋಣ ಸದ್ಯಕ್ಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ನೇ ವಚನ, ಧರ್ಮಶಾಸ್ತ್ರವು ಬರಬೇಕಾಗಿದ್ದ ವಸ್ತುಗಳ ಛಾಯೆ. ಆದ್ದರಿಂದ ಧರ್ಮಶಾಸ್ತ್ರ ಏನು ಮಾಡ್ತಿತ್ತು? ಅದು ಪ್ರತಿ ವರ್ಷ ಯಾವಾಗಲೂ ಯಜ್ಞಗಳನ್ನು ಅರ್ಪಿಸುವುದಕ್ಕೆ ಬರುವವರನ್ನು ಎಂದಿಗೂ ಪೂರ್ಣತೆಗೆ ತರ್ತಿರಲಿಲ್ಲ. ಧರ್ಮಶಾಸ್ತ್ರ ಏನು ಮಾಡ್ತಿತ್ತು? ಇಬ್ರಿಯ 10:2, ಒಂದು ವೇಳೆ ಪರಿಪೂರ್ಣತೆಗೆ ಧರ್ಮಶಾಸ್ತ್ರವು ಮತ್ತು ಆ ಯಜ್ಞಗಳು, ವಿಶೇಷವಾಗಿ ಆ ಯಜ್ಞಗಳು, ಪ್ರಾಣಿಗಳ, ಮೃಗಗಳ ಯಜ್ಞವು
ಒಂದು ವೇಳೆ ಪರಿಪೂರ್ಣತೆಗೆ ತಂದಿದ್ದರೆ ಆ ಯಜ್ಞಗಳ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಈಗ ಒಂದು ಬಲಿ ಕೊಟ್ಟ ತಕ್ಷಣ ನನ್ನ ಪಾಪಗಳೆಲ್ಲ 0 ಆಗಿಬಿಟ್ಟಿದ್ರೆ ಯಜ್ಞಕ್ಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಜ್ಞ ಸಮರ್ಪಣೆ ನಿಂತು ಹೋಗುತ್ತಿದ್ದಲ್ಲ, ಏಕೆಂದರೆ ಆರಾಧನೆ ಮಾಡುವವರು ಒಂದು ಸಾರಿ ಶುದ್ಧೀಕರಣ ಹೊಂದಿದ ಮೇಲೆ ಅವರಿಗೆ ಎಂದಿಗೂ ಪಾಪಗಳ ಮನಸ್ಸಾಕ್ಷಿ ಇರುತ್ತಿರಲಿಲ್ಲ. ಆದರೆ ಯಜ್ಞಗಳು 3ನೇ ವಚನ 10:3 ಪ್ರತಿ ವರ್ಷ ಪಾಪಗಳ ಜ್ಞಾಪಕವಾಗಿದ್ದವು. ಯಾಕಂದರೆ 4ನೇ ವಚನ ಇನ್ನೂ ಭಾಳ ಸ್ಟ್ರಾಂಗ್ ಆಗಿದೆ. ಹೋರಿಗಳ ಮತ್ತು ಹೋತಗಳ ರಕ್ತವು ಪಾಪಗಳನ್ನು ತೆಗೆದು ಹಾಕುವುದು ಅಸಾಧ್ಯ. ಹಾಗಾದರೆ ಎಷ್ಟು ಪಾಪ ಉಳಿತಿತ್ತು ಹಳೆ ಒಡಂಬಡಿಕೆಯಲ್ಲಿ? ಯಜ್ಞ ಕೊಟ್ಟ ಮೇಲೆ ಕೂಡ 100ರಷ್ಟು ಪಾಪ ಹಾಗೆ ಉಳಿತಾ ಇತ್ತು, ಮರೆಯಾಗಿರ್ತಿತ್ತು. ಆದರೆ ಒಳಗಿರ್ತಿತ್ತು, ಜ್ಞಾಪಕ ಇರ್ತಿತ್ತು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು, 0 ಸಿನ್ ಎಕ್ಸ್ಪೀರಿಯನ್ಸ್. 9ನೇ ರಹಸ್ಯ ನಾವೇನು ನೋಡ್ತಿದ್ದೇವೆ? 1 ಯೋಹಾನ 12ನೇ ಅಧ್ಯಾಯದಿಂದ 12 ಸೀಕ್ರೆಟ್ಸ್ ಆಫ್ 0 ಸಿನ್ ಎಕ್ಸ್ಪೀರಿಯನ್ಸ್, 0 ಪಾಪದ ಅನುಭವಕ್ಕೆ 12 ರಹಸ್ಯಗಳಲ್ಲಿ 9ನೇ ರಹಸ್ಯ ಏನಂದರೆ ಟ್ರುತ್ ಇನ್ ಯು. ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ತೇವೆ. ನಮ್ಮ ಮನಸ್ಸಿಗೆ ತಿಳಿದ ಪಾಪವನ್ನು ಅರಿಕೆ ಮಾಡ್ತೇವೆ. ನಮಗೆ ಪ್ರಕಟಣೆಯಾಗಿ ಬಾರದ ಪಾಪಗಳನ್ನು ಅರಿಕೆ ಮಾಡಲ್ಲ, ಅದು ಉಳಿದಿರ್ತವೆ. ನಮ್ಮ ಮನಸ್ಸಾಕ್ಷಿ ಪ್ರಕಾರವಾಗಿ 0 ಪಾಪಗಳ ಅನುಭವ. ಆದರೆ ನಾವು ಅರಿಕೆ ಮಾಡದ ಪಾಪಗಳು, ನಮ್ಮಲ್ಲಿ ತಿಳಿಯದ ಪಾಪಗಳು ಉಳಿದಿರುವಾಗ ನಾವು ಪಾಪ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನಮ್ಮ ಮನಸ್ಸಾಕ್ಷಿ ಪ್ರಕಾರ 0. ಆದರೆ ಅರಿಕೆ ಮಾಡದೆ ಉಳಿದಿರುವಂಥ ಕೆಲವು ಪಾಪಗಳು ನಮ್ಮಲ್ಲಿ ಇರ್ತದೆ. ಅದು ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ತೇವೆ ಎಂಬುದಾಗಿ ಭಕ್ತನ ಒಂದು ಹೇಳಿಕೆ. ಆದ ಕಾರಣ ಏನು ಮಾಡಬೇಕು? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ 1 ಯೋಹಾನ 1:9 ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡ್ತಾರೆ. ಆವಾಗ 0 ಪಾಪ. ಆದರೂ ಕೂಡ ಕೆಲವು ಸಾರಿ ನಮಗೆ ಅರಿಕೆ ಮಾಡದ, ಗೊತ್ತಿಲ್ಲದ ಪಾಪಗಳು ನಮ್ಮಲ್ಲಿ ಇರುವ ಸಾಧ್ಯತೆ. ಆದ ಕಾರಣ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರರಾಗಿ ಮಾಡ್ತೇವೆ. 10ನೇ ವಚನ. ಆದ ಕಾರಣ ಏನು ಮಾಡಬೇಕು? ಪ್ರಾಮಾಣಿಕವಾಗಿರಬೇಕು, ಪಾಪದ ಪ್ರಕಟಣೆ ಹೊಂದಿಕೊಳ್ಳಬೇಕು. ರೋಮ 7ನೇ ಅಧ್ಯಾಯದಲ್ಲಿ ಪಾಪದ ಪ್ರಕಟಣೆ ಹೊಂದಿದಾಗ ಅಯ್ಯೋ ನಾನು ಎಂಥ ದೌರ್ಭಾಗ್ಯನು ಅಂತ ಹೇಳ್ತಾನೆ ರೀ. ಅಯ್ಯೋ ಪೌಲನು, ನೀನು ಕುರುಡನಾಗಿದ್ದಿ, ದೌರ್ಭಾಗ್ಯನು, ದರಿದ್ರನು ಎಂದು ತಿಳಿಯದೇ ಇದ್ದಿ ಅಂತ ಹೇಳ್ಬಿಟ್ಟು ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ಲಾವೋದಿಕೀಯ ಪಾಸ್ಟರ್ಗೆ ಯೇಸು ಸ್ವಾಮಿ ಹೇಳ್ತಾರೆ. ಯಾಕೆ? ಪಾಪದ ಪ್ರಕಟಣೆ ಅವನು ಸಿಕ್ಕಲಿಲ್ಲ. ನನ್ನನ್ನು ಪರೀಕ್ಷಿಸು, ಸಂಪೂರ್ಣವಾಗಿ ತಿಳ್ಕೋ, ಕೇಡಿನ ಮಾರ್ಗದಲ್ಲಿದ್ದೇನೋ. ಕೀರ್ತನೆ 139 ದಾವೀದನು ಹೇಳ್ತಾನೆ. ಪಾಪದ ಅರಿಕೆ, ಪಾಪದ ಪ್ರಕಟಣೆ. ಆದ ಕಾರಣ ಪ್ರಾಮಾಣಿಕವಾಗಿ ಇರಬೇಕು. ಪಾಪ ಇಲ್ಲ ಅಂತ ಹೇಳಿದರೆ ದೇವರನ್ನೇ ನಾವು ಸುಳ್ಳುಗಾರರಾಗಿ ಮಾಡ್ತೀವಿ. ಆದ ಕಾರಣ ದೇವರನ್ನು ಸತ್ಯವಂತನಾಗಿ ನಾವು ಮಾಡಬೇಕು. ಇದು 12ನೇ ರಹಸ್ಯ. 12th secret is let God be truthful one. ಆತನು ಬೆಳಕಾಗಿದ್ದಾಗ ಪಾಪದ ಮೇಲೆ ನಮಗೆ ಪ್ರಕಟಣೆ ಸಿಗ್ತದೆ, ಬೆಳಕು ಸಿಗ್ತದೆ. ಆ ಪಾಪ ಅರಿಕೆ ನಾವು ಮಾಡ್ತೇವೆ. ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇರ್ ಈಸ್ ಎ ಕಾನ್ಷಿಯಸ್ ಸಿನ್ ಆ್ಯಂಡ್ ಅನ್ಕಾನ್ಷಿಯಸ್ ಸಿನ್, ರೆವಲೇಷನಲ್ ಸಿನ್ ಆ್ಯಂಡ್ ನಾನ್ ರೆವಲೇಷನಲ್ ಸಿನ್. ಪ್ರಕಟಣೆಯಾಗಿ ಬಂದ ಪಾಪದ ವಿಷಯದಲ್ಲಿ 0 ಸಿನ್ ಎಕ್ಸ್ಪೀರಿಯನ್ಸ್. ಪ್ರಕಟಣೆಯಾಗಿ ಬಾರದಂಥ ವಿಷಯಗಳಲ್ಲಿ ಆ ಪಾಪ ಇನ್ನೂ ಹಾಗೆ ಇರ್ತದೆ. ಅಂಥವರಿಗೆ ಅಪರಾಧ ನಿರ್ಣಯ ಶಿಕ್ಷೆ ಇಲ್ಲ. ಯಾಕಂದರೆ ಪಾಪದ ಪ್ರಕಟಣೆ ನಮಗೆ ಸಿಕ್ಕಿಲ್ಲ. ಅಲ್ಲಿ ನಾವು 0 ಪಾಪ ಉಳ್ಳ ಅನುಭವ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಇದರ ಬಗ್ಗೆ ದೇವರ ಆತ್ಮನ ಹೆಚ್ಚಾಗಿ ಪ್ರಕಟಣೆ ನಮಗೆ ದಯಪಾಲಿಸಲಿ. ಅದನ್ನು ಹೋಮ್ವರ್ಕ್ ಆಗಿ ನಾವು ತಗೊಳ್ಳೋಣ. 1 ಯೋಹಾನ 1ನೇ ಅಧ್ಯಾಯದಿಂದ ನಾವು 0
ಪಾಪ ಅನುಭವದ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.